ಭಾನುವಾರ ಜನವರಿ 26ನೇ ತಾರೀಕು ಯಲಹಂಕ ತಾಲೂಕಿನ ವತಿಯಿಂದ 76ನೇ ಗಣರಾಜ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬವನ್ನು ಯಲಹಂಕ ಉಪನಗರದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷದ ರೀತಿಯಲ್ಲಿ ಅದ್ದೂರಿಯಿಂದ ಮಾಡೋದಕ್ಕೆ ಈಗಾಗಲೇ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೀವಿ ಮತ್ತು ಗಣರಾಜ್ಯೋತ್ಸವ ದಿನ ಏನು ನಡೀತದೆ ಕವಾಯತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರ ರಿಹರ್ಸಲನ್ನು ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ಭಾಳ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. 26ನೇ ತಾರೀಕು ಇಡೀ ದೇಶದಲ್ಲಿ ಸಂಭ್ರಮದ ಗಣರಾಜ್ಯೋತ್ಸವ, ವಿಶೇಷವಾಗಿ ದೆಹಲಿಯಲ್ಲಿ ನಮ್ಮ ಭಾರತ ದೇಶದ ಶಕ್ತಿ ಪ್ರದರ್ಶನ, ಸಾಂಸ್ಕೃತಿಕದ ವೈಭವವನ್ನು ಅಲ್ಲಿ ಪ್ರದರ್ಶನ ಆಗ್ತದೆ. ನಾವು ತಾಲೂಕು ಮಟ್ಟ ಆದರೂ ಕೂಡ ಯಾವುದೇ ಜಿಲ್ಲಾ ಮಟ್ಟಕ್ಕೆ ಕಡಿಮೆ ಅಲ್ಲದ ರೀತಿಯಲ್ಲಿ ಇಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಬಹುತೇಕ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇದಕ್ಕೆ ಪ್ರತಿ ವರ್ಷದ ರೀತಿಯಲ್ಲಿ ಕೈ ಜೋಡಿಸಿ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡು ಸಂಪೂರ್ಣವಾಗಿ ನಾವು ಯಾವುದೇ ಸರ್ಕಾರದ ಅನುದಾನ ಆಗಲಿ ಯಾವುದೇ ಅನುದಾನವನ್ನು ಕೂಡ ನಾವು ತಗೊತಾ ಇಲ್ಲ. ಎಲ್ಲ ಅಧಿಕಾರಿಗಳು ಕೂಡ ಇದು ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ಸ್ವಯಂ ಪ್ರೇರಿತರಾಗಿ ಅವರವ್ರ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ನಾವು ಪ್ರತಿ ವರ್ಷ 2 ರಾಷ್ಟ್ರೀಯ ಹಬ್ಬ, ಒಂದು ರಾಜ್ಯ ಹಬ್ಬವನ್ನು ನಾವು ಮಾಡ್ತೀವಿ. ಒಂದು ಕನ್ನಡ ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ, ಮೂರನ್ನು ಕೂಡ ನಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಸಾರ್ವಜನಿಕರು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ರಾಷ್ಟ್ರದ ಗೌರವದ ಸಂಕೇತ, ಪ್ರತಿಷ್ಠತೆಯ ಸಂಕೇತವಾದಂಥ ಹಬ್ಬ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಬರಬೇಕು. ಅವತ್ತು ರಜಾ ಇರ್ತದೆ ಅಂತೇಳಿ ಮನೆಯಲ್ಲಿರೋದಲ್ಲ. ನಾವೆಲ್ಲ ಮೊದಲು ತಾಲೂಕು ಘೋಷಣೆ ಆಗೋದಕ್ಕೆ ಮೊದಲು ಮಾಣಿಕ್ ಷಾ ಪೆರೇಡ್ಗೆ ಹೋಗಬೇಕಾಗಿತ್ತು. ನಮಗೆಲ್ಲ ಕೂಡ ಪ್ರತ್ಯೇಕವಾದಂಥ ರಾಷ್ಟ್ರೀಯ ಹಬ್ಬಗಳನ್ನು ಮಾಡೋದು ನಮ್ಗೆ ಅವಕಾಶ ಇರಲಿಲ್ಲ. ಆದರೆ ಇವತ್ತು ತಾಲೂಕು ಘೋಷಣೆ ಆದಮೇಲೆ ಅವಕಾಶ ಸಿಕ್ಕಿದೆ. ತಾವೆಲ್ಲ ಕೂಡ ಮಾಣಿಕ್ ಷಾ ಪೆರೇಡ್ಗೆ ಹೋಗಿ ನೋಡೋಕ್ಕಾಗದೇ ಇರೋರು ಇಲ್ಲಿ ಯಲಹಂಕ ನಮ್ಮ ಹೊಯ್ಸಳ ಕ್ರೀಡಾಂಗಣದಲ್ಲಿ ಬಂದು ಸುಮಾರು 1.5 ಗಂಟೆಗಳ ಕಾರ್ಯಕ್ರಮ ಇರ್ತದೆ. ತಾವೆಲ್ಲ ಕೂಡ ಬಂದು ಭಾಗವಹಿಸಿ ಈ ರಾಷ್ಟ್ರೀಯ ಹಬ್ಬದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ನಿಮಗೆ ಭಾಗವಹಿಸಿದಂಥ ಒಂದು ಸಂತೋಷ ಸಿಗ್ತದೆ. ಸೊ ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ನಮ್ಮ ಯಲಹಂಕ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು, ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಡೈರಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಮಾಜಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಎಲ್ಲರೂ ಕೂಡ ಅಧಿಕಾರಿಗಳು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ಬೆಳಗ್ಗೆ ಅದು ಅಧಿಕೃತವಾಗಿ 9 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸೊ 8:50ಕ್ಕೆ ಕವಾಯಿ ಇದೆಲ್ಲ ಪ್ರಾರಂಭ ಆಗ್ತದೆ. 9 ಗಂಟೆಗೆ ಧ್ವಜಾರೋಹಣ ಆಗ್ತದೆ. ನಮ್ಮ ತಹಸೀಲ್ದಾರರಂಥ ಶ್ರೇಯಸ್ ಅವರ ಅಧ್ಯಕ್ಷತೆಯಲ್ಲಿ, ಅಂದರೆ ಅವರು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ಕೂಡ ಹೌದು. ಧ್ವಜಾರೋಹಣ ಅವರ ಕಡೆಯಿಂದ ಧ್ವಜಾರೋಹಣ, ನಂತರ ಪಥಸಂಚಲನ, ಸಾಂಸ್ಕೃತಿಕ ಕಾರ್ಯಕ್ರಮ, ಕೊನೆಗೆ ಊಟದ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಬೇಕು. ತಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳಷ್ಟು ಜನ ಶಾಲೆ ಮಕ್ಕಳು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಸಮಯದ ಅಭಾವದಿಂದ ಒಂದೊಂದು ಸರಿ ಒಂದೊಂದು ಶಾಲೆಗೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಈ ಸರಿ ವಿವೇಕ್ ಬಾಲ ಮಂದಿರದ ಮಕ್ಕಳಿಂದ ಮಲ್ಲಗಂಬ, ಅದು ವಿಶೇಷವಾದಂಥ ನಮ್ಮ ಪ್ರಾಚೀನವಾದಂಥ ಒಂದು ಕಠಿಣವಾದಂಥ ಒಂದು ಪ್ರದರ್ಶನ, ಅದನ್ನು ಈ ಬಾರಿ ವಿಶೇಷವಾಗಿ ಮಕ್ಕಳು ಪ್ರದರ್ಶನವನ್ನು ಮಾಡ್ತಾರೆ. ಇದು ನಾವಾಗಲೇ ಒಂದು ಪೂರ್ವಭಾವಿ ಸಭೆಯನ್ನು ನಾವು ತಾಲೂಕು ಕಚೇರಿಯಲ್ಲಿ ವಿವಿಧ ಇಲಾಖೆಯ ಮುಖ್ಯಸ್ಥರ ಜೊತೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಇವತ್ತು ಮತ್ತು ನಿನ್ನೆ ಅಂದರೆ 23 ಮತ್ತು 24ನೇ ತಾರೀಕು ವಿವಿಧ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ಪಥಸಂಚಲನದ ಬಗ್ಗೆ ಒಂದು ರಿಹರ್ಸಲ್ ಆಗೋಗಿದೆ. 6ನೇ ಗಣರಾಜ್ಯೋತ್ಸವದ ಏನಿದೆ ಅದಕ್ಕೆ ಪೂರ್ವ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಮಾನ್ಯ ಶಾಸಕರು ಹೇಳಿದರು. ನಾವು ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಎಲ್ಲರೂ, ಇಡೀ ಯಲಹಂಕ ತಾಲೂಕಿನ ಸಾರ್ವಜನಿಕರು, ಬಂಧು ಮಿತ್ರರು ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಮಾಧ್ಯಮದ ಮುಖಾಂತರ ತಮ್ಮನ್ನೆಲ್ಲ ವಿನಂತಿಸ್ಕೊಳ್ತೀವಿ.